ಸರ್ ನಮಸ್ಕಾರ. ನಮಸ್ತೆ ಸರ್. ಯಾವ ಊರು ಸರ್? ನಮ್ದು ಬದಿನಾಳ ಗ್ರಾಮ ಸರ್, ಕೌತಾಳ ಮಂಡಲಂ, ಕರ್ನೂಲ್ ಡಿಸ್ಟಿಕ್ ಸರ್. ಬದ್ನಾಳ್ ಗ್ರಾಮ, ಕೌತಾಳ ಕೌತಾಳ ಮಂಡಲ, ಮಂಡಲ ಸರ್, ಕರ್ನೂಲ್ ಡಿಸ್ಟಿಕ್. ಕರ್ನೂಲ್ ಡಿಸ್ಟಿಕ್ ಸರ್. ಈಗ ಸ್ವಲ್ಪ ದಿವಸದಿಂದ ನಿಮ್ಗೆ ನಿಮ್ ಹೊಲಕ್ ಬಂದಿದ್ದೀವಿ ನಾವು. ಯಾವ ತರ ಇತ್ತು ಸರ್ ಹೊಲ? ಹೊಲ ಬಹಳ ಮುದ್ರಾಗಿತ್ತು ಸರ್. ಅದು ಪೂರ್ತಿ ಸಣ್ಣಗೆ ಮುದ್ರಾಗಿ ಪೂರ್ತಿ ಈ ತರ ಓವರ್ ಕಜ್ಜಿ ಮುದ್ರ ಟೈಪ್ ನಾಗ ಇತ್ತು ಸರ್. ಅದು ನಿಮ್ಮ ಕಂಪನಿ ಬಹಳ ಸಾರಿ ಒಂದ್ 5 ಸಾರಿ ಸ್ಪ್ರೇ ಕೊಟ್ಟಿದ್ರು, ರಫಿ ಅಂತ ಹೇಳಿ ನಮ್ ಫ್ರೆಂಡ್. ಆದ್ರಿಂದನ ಈ ಎಲ್ಲ ಒಂದೊಂದೊಂದು ಸ್ಟೆಪ್ ಕೊಟ್ಟಿದ್ರು. ಆ ಸ್ಟೆಪ್ ಪ್ರಕಾರ ಹೆಂಗ್ ಕೊಟ್ಟಿದ್ರು ಹಂಗಂಗೆಲ್ಲ ಕ್ಲಿಯರ್ ಆಗಿ ಕಾಣ್ತಾ ಬಂದಿದೆ ಸರ್. ಇವಾಗ ಗ್ರೋತಿಂಗ್ ಮೂವ್ಮೆಂಟ್ ಎಲ್ಲಾ ಚೆನ್ನಾಗಿದೆ ಸರ್. ಕಾಯಿ ಎಲ್ಲ ಚೆನ್ನಾಗಿ ಕಾಯಿ ಹಿಡಿದಿದೆ ಸರ್. ಬ್ಲಾಕ್ ಟಿಪ್ಸ್ ಏನಿಲ್ಲ? ಬ್ಲಾಕ್ ಟಿಪ್ಸ್ ಏನಿಲ್ಲ ಸರ್. ಐತೆ. ನಿನ್ನೆ ಹೊಡೆದ್ರಿ ಇದು? ನಿನ್ನೆ ಸ್ಪ್ರೇ ಹೊಡೆದಿವಿ ಸರ್. ಅಕ್ಸಾನು, ಅಕ್ರೋಬಾಟ್, ಆಕಾಶ, ಆಕ್ಸನ್ ಇವು ಸ್ಪ್ರೇ ಮಾಡಿದೇವೆ ಸರ್. ನಿನ್ನೆ ಸ್ಪ್ರೇ ಮಾಡಿದೇವಿ ಸರ್. ಇದು ಇನ್ನು 5 ದಿನ ಆದ್ಮೇಲೆ ರಾಯಲ್ ಮೋನೋಸ್ಟಾರ್ ತೂಫಾನ್ ಮಾಡಿ ಸರ್. ಈಗ 5 ಡೇಸ್ ರಿಸಲ್ಟ್ ಸರ್. ಇದು ಪೂರ್ತಿ ಗಜ್ಜಿ ಮುಜರ್ ಇತ್ತು ಸರ್. ಇದು ಅದಾದ್ಮೇಲೆ ಮತ್ತೆ ನಿನ್ನೆ ಅಕ್ಸಾನು, ಅರ್ಕೋಬಾಟ್, ಅಮಿನೋ ಸ್ಟಾರ್ ಸ್ಪ್ರೇ ಮಾಡಿ ಸರ್. ಇದು 5 ಡೇಸ್ ಆದ್ಮೇಲೆ ಏನ್ ನಮ್ಮದು ರಿಸಲ್ಟ್ ಗೊತ್ತಾಗುತ್ತೆ ಸರ್. ಅದು ಅವತ್ ನಾವು ಒಂದ್ ಸ್ವಲ್ಪ ದಿವಸದಿಂದ ಬಂದಿದ್ದೀವಿ, ನೀವು ಡೆಮೋ ಕೊಟ್ಟಿದ್ದು 1 ಎಕರೆಗೆ. ಹೆಂಗ್ ಕೆಲಸ ಮಾಡ್ತದ? ಚೆನ್ನಾಗಿ ಮಾಡಿದೆ ಸರ್. ನೀವ್ ಅವತ್ ಹೇಳಿದ್ರಿ ಕೆಲಸ ಮಾಡಿದ್ರೆ ಮಾತ್ರ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ಇಲ್ಲ, ಅದು ಹೊಡೆದ್ಮೇಲೆ ಬಾರಿ ಕೆಲಸ ಮಾಡಿದೆ ಸರ್. ನಾವು ಅದಾದ್ಮೇಲೆ ಮತ್ತೊಂದ್ಸರಿ ಆದ್ಮೇಲೆನೆ ಚೆನ್ನಾಗಿ ಕೆಲಸ ಮಾಡಿದ್ವಿ ಅನ್ನಕ್ಕೆ ನಿಮ್ಮ ಪ್ರಾಡಕ್ಟ್ ಗಳನ್ನೇ ಯೂಸ್ ಮಾಡ್ತಾ ಇದೀನಿ. ಬೇರೆ ಪ್ರಾಡಕ್ಟ್ ಗಳು ಯೂಸ್ ಮಾಡ್ತಾ ಇಲ್ಲ ಸರ್. ಅದಾದ್ಮೇಲೆ ಮತ್ತೆ ಬಂದಿದ್ವಿ, ನೀವು ಇದ್ದಿಲ್ಲ, ಎಲ್ಲೋ ಕೆಲ್ಸದ ಮೇಲೆ ಹೋಗಿದ್ರೆ. ಮತ್ತೆ ರಸಕ್ ಬೇಗ ಕೇಳಿದ್ವಿ ನಾವು. ಹೆಂಗ್ ಅನ್ಸುತ್ತೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ? ಇಲ್ಲ, ಚೆನ್ನಾಗಿದೆ ಸರ್, ಎಕ್ಸಲೆಂಟ್ ಸರ್. ಯಾಕಂದ್ರೆ ಬೇರೆ ಕಂಪನಿ ಎಲ್ಲ ಯೂಸ್ ಮಾಡಿದ್ರು, ಬಟ್ ಈ ತರ ಫಾಸ್ಟ್ ರಿಸಲ್ಟ್ ಅಲ್ಲಿ ಈ ಕಂಪನಿಯಲ್ಲಿ ಇದೆ ಸರ್. ಬೇರೆ ಕಂಪನಿಯಲ್ಲಿ ಬಟ್ ಅಷ್ಟೊಂದು ಇಲ್ಲ ಸರ್. ಇದು ಮಾತ್ರ ಫಾಸ್ಟ್ ರಿಸಲ್ಟ್ ಇದೆ ಸರ್. ಕಾಯಿ ಎಲ್ಲ ಚೆನ್ನಾಗಿ ಹಿಡಿದಿದೆ. ಕಾಯಿ ಹಿಡಿದಿದೆ ಸರ್. ಈಗ ನಿನ್ನೆ ಹೊಡೆದು ಅಕ್ಸಾನು, ಅಕ್ರೋಬಾಟ್, ಅಮಿನೋ ಸ್ಟಾರ್. ಹೌದು ಸರ್. ಏನ್ ಅನ್ಸತ್ ನಿಮ್ ಮನ್ಸಿಗೆ? ಹೊಡಿಬಹುದು ಅಂತಾರ ರೈತರು? ಇಲ್ಲ ಸರ್, ಹೊಡಿಬಹುದು ಸರ್, ಧಾರಾಳವಾಗಿ ಹೊಡಿಬಹುದು ಸರ್. ಇದೇನು ಟೆನ್ಷನ್ ಇಲ್ಲ ಸರ್. ಯಾಕಂದ್ರೆ ಇಲ್ಲಿ ನೋಡಿ ಬಹಳ ಜನ ನೋಡಿದ್ರೇನೆ ಬಹಳ ಜನ ಸ್ಪ್ರೇ ಮಾಡಕತ್ತಿದ್ದಾರೆ ಸರ್. ರಿಸಲ್ಟ್ ಏನ್ ನೋಡಿದ್ರ ಅಂದ್ರೆ ಅಕ್ಕಪಕ್ಕದವ್ರ ಸುತ್ತ ಕೇಳಿ ಬಹಳ ಮಂದಿ ಒಯ್ಯಕತ್ತಿದ್ದಾರೆ ಸರ್. ಚೆನ್ನಾಗಿದೆ ಸರ್, 100%. ಅವತ್ ನೀವು ಉಳಿಸ್ಲಾ ಬೇಡ, ಇದನ್ನ ಇರ್ಲ ಬೇಡ ಅಂತ ಕೇಳಿದ್ರಿ ನೀವು? ಅಲ್ಲ, ಒಂದ್ಸರಿ ಹೊಡೆದ್ ನೋಡ್ರಿ ಅಂತ ಹೇಳಿದೆ ಅವತ್ತು. ಅದ ಇವಾಗ ನಮ್ಗೆ ನಂಬಿಕೆ ಬೇಕು ಸರ್. ಹೌದು, ಬಂದು ರೈತರಿಗೆ ಬಂದು ನಂಬಿಕೆ. ರಿಸಲ್ಟ್ ನೋಡಿದ್ರೆ ಮಾತ್ರ ನಾವು ಹೇಳಬಲ್ವಿ. ರಿಸಲ್ಟ್ ಗೊತ್ತಿಲ್ದಂಗ ಏನ್ ಹೇಳಕ್ ಆಗಲ್ಲ ಸರ್. ಅದಕ್ಕೋಸ್ಕರನೇ ರಿಸಲ್ಟ್ ಚೆನ್ನಾಗಿದ್ದಕ್ಕೋಸ್ಕರ ನಾವು ಸಹಿತ ಇದು ಹೊಡೆದಿದ್ದಪ್ಪ, ಟ್ರೈ ಮಾಡಿದ್ವಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ ಸರ್. ನಾವು ಬೇರೆ ರೈತರಿಗೆಲ್ಲ ರೆಫರ್ ಮಾಡ್ತೀರಿ ಹೊಡಿಯಕ್ಕೆ? ಹೊಡ್ಯಾಕ ಹೇಳ್ತಾ ಇದೀವಿ. ಕೇಳ್ತಾ ಇದಾರೆ ನಿಮ್ ರೈತರು? ಯಾರಾದ್ರೂ ಕೇಳ್ತಾ ಇದಾರೆ ಸರ್. ಮೇನ್ ರೋಡ್ ಬೇರೆ ನಿಮ್ ಹೊಲ? ಇಲ್ಲ ಸರ್, ಬಹಳ ಮಂದಿ ಕೇಳಿದಾರೆ ಸರ್. ಬಹಳ ಜನ ಕೆಲವ್ ಮಂದಿ ತಗೊಂಡು ಹೋಗ್ತಾ ಇದಾರೆ ಸರ್. ಕೇಳಿ ರಿಸಲ್ಟ್ ಏನ್ ನೋಡಿದೆ ಅಂತ. ನಾವು ಅದಕ್ಕೋಸ್ಕರನ ನಾನು ಅಲ್ಲಿ ಹೊಲದ ಮುಂದ್ಗಡೆ ನಾನು ಬಾಟ್ಲಿ ಬಿಸಾಕಿರ್ತೇನೆ ಸರ್. ಯಾಕಂದ್ರೆ ಅವ್ರು ಏನ್ ಹೊಡೆದ್ರಂತ ಪ್ರತಿ ಏನೇ ಸ್ಟೆಪ್ ಹಾಕಿರ್ತಾರೋ ಅಲ್ಲಿ ಕೆಳಗಡೆ ಹಾಕಿರ್ತಾನ, ಹೊರಗಡೆ. ಅಲ್ಲಿ ಮುಂದ್ಗಡೆ ಹಾಕಿದ್ರೆ ಏನಾಗುತ್ತೆ ಅಂತ, ಓಹೋ ಇದು ಹೊಡೆದಾರಂತ ಗೊತ್ತಾಗ್ಬೇಕು, ಬೇರೆ ರೈತರು ಸಹಿತ ಹೊಡಿಬೇಕಂತ ಒಂದು ಉದ್ದೇಶ ಸರ್. ಯಾಕಂದ್ರೆ ರಿಸಲ್ಟ್ ಚೆನ್ನಾಗೈತೆ ಅಂದ್ರೆ ನಮಗ್ ಕೂಡ ಸಂತೋಷ ಅಲ್ಲ ಸರ್, ಬೇರೆಯವ್ರು ಕೂಡ ಸಂತೋಷ ಅಲ್ಲ ಸರ್. ನಾವು ದುಡ್ಡು ಇಡೋದು ಮಾತ್ರ ಹೊಸವಿದ್ದಾಗ ಬೇರೆ ಬೇರೆ ಎಣ್ಣೆ ತಗೊಂಡು ನಾವು ಹೊಡೆದು ಕೆಲಸ ಮಾಡಿಲ್ಲ ಅಂದ್ರೆ ಲಾಭ ಏನೇ ಸರ್? ಹೌದು. ಅದರಿಂದ ರಿಸಲ್ಟ್ ಮಾತ್ರ ಸೂಪರ್ ಇದೆ ಸರ್. 100% ಏನ್ ಟೆನ್ಷನ್ ಇಲ್ಲ ಸರ್. ಆರಾಮಾಗಿ ಧಾರಾಳವಾಗಿ ಹೊಡ್ಕೋಬಹುದು ಸರ್. ಹೊಡಿಬಹುದು. ಇದರಿಂದ ವಿಡಿಯೋ ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಇದ್ರ ತೋರಿಸ್ತೀನಿ. ಈಗ ಲಾಸ್ಟ್ ಟೈಮ್ ಒಂದು 1 ತಿಂಗಳಿಂದ ಬಂದಿದ್ವಿ ನಾವು ಇವ್ರ ಹೊಲಕ್ಕೆ. ಅವಾಗಿಂದ ಹಳೆ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಇದೆ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಇವಾಗ ಯಾವ ತರ ಇದೆ ಅಂತ ಹೇಳಿ. ಅವತ್ ಲಾಸ್ಟ್ ಟೈಮ್ ಬಂದಾಗ ಅವರು ತೆಲುಗುನ ಮಾತಾಡಿದ್ರು ನಮ್ ಸಾರ್ ಜೊತೆ, ಹೌದಲ್ರಿ? ತೆಲುಗುನ ಮಾತಾಡಿದ್ರು. ಆ ವಿಡಿಯೋ ಕೂಡ ಇದೆ ಜೊತೆಗೆ. ಥ್ಯಾಂಕ್ಸ್ ಅಣ್ಣ, ಧನ್ಯವಾದಗಳು.